सब है समान, सब है समान, सब में एक प्राण, सब में एक प्राण। त्यज के अभिमान, त्यज के अभिमान, हरि गान गाओ, हरि गान गाओ। हरि नाम प्यारा, हरि नाम प्यारा, सबका सहारा, सबका सहारा। हरि नाम जप के, हरि नाम जप के, सुख शांति पाओ, सुख शांति पाओ। सब है समान, सब में एक प्राण। त्यज के अभिमान, हरि गान गाओ, हरि नाम प्यारा, सबका सहारा। हरि नाम जप के, सुख शांति पाओ। 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 ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ, ಓಂ ಗುರು ಆಚಾರ್ಯ ಅಮರದೇವೋ ಭವ. ಎಲ್ಲ ಸಪ್ತರ್ಷಿಗಳಿಗೂ ನಮ್ಮೆಲ್ಲರ ಪರವಾಗಿ ನಮಸ್ಕಾರಗಳು. ಅತ್ರಿ ಮಹರ್ಷಿಗಳಿಗೂ ನಮ್ಮೆಲ್ಲರ ಪರವಾಗಿ ನಮಸ್ಕಾರಗಳು. ಶ್ರೀ ಗಣೇಶಾಯ ನಮಃ. ವೆಲ್ಕಮ್ ಟು ಸತ್ಸಂಗ ಟು ಒನ್ ಅಂಡ್ ಆಲ್. ವೆಲ್ಕಮ್ ಟು ಸತ್ಸಂಗ. ಸತೀಶ್ ಅಣ್ಣ ನಮಸ್ಕಾರಗಳು ಅಣ್ಣ. ನಮಸ್ಕಾರ ಅಮ್ಮ. ನಮಸ್ತೆ ಅಣ್ಣ. ಈಗ ಸತ್ಸಂಗಕ್ಕೆ ಮುಂದುವರಿಯೋಣ. ಈಗ ನಾವು ಗ್ಯಾಲರಿ ಮೋಡಲ್ಲಿ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ವಿಡಿಯೋ ಆನ್ ಮಾಡಿಬಿಟ್ಟು ಕೈ ಎತ್ತಿ ಪ್ರಶ್ನೆಯನ್ನ ಕೇಳಿ, ಇಲ್ಲ ಅಂದ್ರೆ ಹ್ಯಾಂಡ್ ರೇಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನ ಉಪಯೋಗ ಮಾಡಿ ಆದ್ರೂ ಪ್ರಶ್ನೆಯನ್ನು ಕೇಳಿ. ಯಾವ್ದಾದ್ರು ಶಬ್ದ ಇರೋ ಜಾಗದಲ್ಲಿ ಇದ್ರೆ ಚಾಟ್ ಮೂಲಕ ಪ್ರಶ್ನೆಯನ್ನ ಕೇಳಬಹುದು. ನಾನು ನಿಮ್ಮ ಪರವಾಗಿ ಓದಿ ಹೇಳ್ತೇನೆ. ಧನ್ಯವಾದಗಳು. ಅಣ್ಣ, ಒಂದು ಅಕ್ಕ ಪ್ರಶ್ನೆ ಕೇಳಿದ್ದಾರೆ. ನನ್ನ ರಾಶಿ ಪ್ರಕಾರ ಸಂಧಿ ಕಾಲ ಇದ್ದಾಗ ಆ ವರ್ಷ ಕಷ್ಟ ಹಾಗೂ ಕಂಟಕ ನಿವಾರಣೆಗೆ ಪೂಜೆ ಮಾಡಿಸಬೇಕಾ ಅಂತ ಕೇಳಿದ್ದಾರೆ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಕ್ವೆಶ್ಚನ್. The question itself is wrong, ma. Yes. ಸಂಧಿ ಕಾಲ ಅದು ಬರಲ್ಲ ಸಂಧಿ sir. ಕಾಲನ ಅಥವಾ ಅವರು ಬೇರೆ ಏನಾದ್ರೂ ಬರ್ದಿದಾರ? ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆಯಾ ಗೊತ್ತಿಲ್ಲ ಅಣ್ಣ. ಇಲ್ಲ ಅವ್ರು ಅರ್ಥ ಮಾಡ್ಕೊಂಡಿಲ್ಲ. ಆಕ್ಚುಲ್ ಆಗಿ ಸಂಧಿ ಕಾಲ ಬಂದು ಫ್ರಮ್ ಒನ್ ಯುಗ ಟು ಡಿಫ್ರೆಂಟ್ ಯುಗ ವೆನ್ ಯು ಗೋ
ದ ಸಂಧಿಕಾಲ ಆವಾಗ ಬರ್ತದೆ. ಈ ಗ್ರಹದಲ್ಲಿ ಐ ಡೋಂಟ್ ನೋ ವೆದರ್ ದಿ ಸಂಧಿಕಾಲ ಕಮ್ಸ್ ಆರ್ ನಾಟ್. ನನ್ನ ರಾಶಿ ಪ್ರಕಾರ ಸಂಧಿ ಕಾಲ ಇದ್ದಾಗ ಆ ವರ್ಷ ಕಷ್ಟ ಹಾಗೂ ಕಂಟಕ ನಿವಾರಣೆಗೆ ಪೂಜೆ ಮಾಡಿಸ್ಬೇಕಾ? ಅಕ್ಕ, ಒಂದ್ ವೇಳೆ ನಾನು ಓದಿದ್ದು ಕರೆಕ್ಟ್ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲ ಪ್ರಶ್ನೆಯನ್ನ ಬರೀರಿ ಅಥವಾ ಅನ್ಮ್ಯೂಟ್ ಮಾಡ್ಕೊಡ್ತೇನೆ, ಮಾತಾಡಿ ಅಕ್ಕ. ಧನ್ಯವಾದಗಳು. ಅಣ್ಣ, ಇನ್ನೊಂದು ಪ್ರಶ್ನೆ ಬಂದಿದೆ. ಅಣ್ಣ, ಐ ಆಮ್ ಫಾಲೋಯಿಂಗ್ ಸಪ್ತರ್ಷಿ ಮಾರ್ಗ ಅಂಡ್ ರೀಸೆಂಟ್ಲಿ ಐ ಹ್ಯಾಡ್ ಎ ಡ್ರೀಮ್ ವೇರ್ ಇನ್ ಎ ಡಾಗ್ ಬಿಟ್ ಮೀ. ಪ್ಲೀಸ್ ಟೆಲ್ ಮೀ ಇಟ್ಸ್ ಮೀನಿಂಗ್. See, already I have told this question was asked in I think so earlier Zoom meeting alama. No, 3 or 4 episodes back. Yeah, we have very clearly said what has to be done. So let them go through it and let them do the parihara for it. Anna, this question is It is this it is in the dream, is not in the real. This is in the dream. what even in the dream means it has got some effect, amma. It is a Chandala yoga for 48 days. It will have the effect. ಅರ್ಥ ಆಯ್ತಾ? ಅದಕ್ಕೆ ಅವ್ರು ಏನ್ ಮಾಡ್ಬೇಕಂದ್ರೆ ದತ್ತಾತ್ರೇಯ ದೇವಸ್ಥಾನಕ್ಕೋ ಇಲ್ಲ ಕಾಲಭೈರವ ದೇವಸ್ಥಾನಕ್ಕೋ ಹೋಗ್ಬಿಟ್ಟು ಅಷ್ಟು ದಿವಸ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೊಂಡ್ ಬರ್ಲಿ. ನಾಯಿಗಳು ಎಲ್ಲಾದ್ರೂ ಸಿಕ್ಕಿದ್ರೆ ಅದಕ್ಕೆ ಏನಾದ್ರು ತಿನ್ಸಿ, ಈ ತರ ಒಂದು ಪರಿಹಾರ ಸಿಂಪಲ್ ಆಗಿ ಮಾಡ್ಕೊಳ್ಳಿ. ಅಣ್ಣ, ಅವ್ರು 48 ಡೇಸ್ಗೆ ಸಪ್ತರ್ಷಿ ಮಾರ್ಗ ಮಾಡೋದು ಸ್ಥಗಿತ ಮಾಡ್ಬೇಕಾ? ಇಲ್ಲ, ಅದು ಮಾಡ್ಲಿ, ಓಕೆ. ಅದು ಕಂಟಿನ್ಯೂ ಮಾಡ್ಲಿ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇಫ್ ಇಟ್ ಇಸ್ ಫಿಸಿಕಲ್ ಅದು ಎಫೆಕ್ಟ್ ಇರ್ತದೆ. ಸಿನ್ಸ್ ಇಟ್ಸ್ ಆಸ್ಟ್ರಲ್ ಎಕ್ಸ್ಪೀರಿಯನ್ಸ್, ಲೆಟ್ ದೆಮ್ ಗೋ ಟು ದ ಟೆಂಪಲ್, ಪ್ರೇ ಟು ಲಾರ್ಡ್ ದತ್ತಾತ್ರೇಯ ಆರ್ ಕಾಲಭೈರವ ತಂದೆ. ಆಗ್ಲಿ ಅಣ್ಣ, ಧನ್ಯವಾದಗಳು. ಅಣ್ಣ, ಇನ್ನೇನಾದ್ರು ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ. ಈಗ ಗ್ಯಾಲರಿ ಮೋಡಲ್ಲಿ ಹೋಗ್ತಾ ಇದ್ದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ದಯಮಾಡಿ ಕೈ ಎತ್ತಿ ಪ್ರಶ್ನೆಯನ್ನ ಕೇಳಿ, ಇಲ್ಲ ಹ್ಯಾಂಡ್ ಯೂಸ್ ಮಾಡಿ. ಅರ್ಜುನ್ ಅಣ್ಣ, ಅನ್ಮ್ಯೂಟ್ ಮಾಡಿ. ಅರ್ಜುನ್ ಅಣ್ಣ. ಸರ್ ನಮಸ್ತೆ. ನಮಸ್ತೆ, ಹೇಳಿ. ಸರ್, ನಾವು ಒಂದು ಇದರಲ್ಲಿ ಓದಿದ್ದೆ ಬ್ಲಾಗ್ ಅಲ್ಲಿ ದಟ್ ಇಟ್ ಕುಡ್ ಬಿ ಟ್ರೂ ಆರ್ ನಾಟ್, ದಟ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಕೈಂಡ್ ಆಫ್ ಇಟ್ ಮೇ ಕಮ್ ಬ್ಯಾಕ್ ಆಫ್ಟರ್ 99 ಇಯರ್ಸ್. 1947 ಏನಿದೆ ಅದಾಗ 99 ಇಯರ್ಸ್ ಆದ್ಮೇಲೆ ಅವ್ರು ತಿರ್ಗಾ ವಾಪಸ್ ಬರುವಂತ ಒಂದು ಇದಿದೆ ಅನ್ನೋ ಇದರಲ್ಲಿ ಒಂದು ಬ್ಲಾಗ್ ಓದಿದೆ ಸರ್. Do you think it could be possible in Karagana? No, it is a false news. Actually, after 2025 March, the third order is going to take place and lot of destructions will be taking place, and Bhagwan Kalki will come and finish his work, and the entire earth will be going towards Sanatana Dharma. ಬಿಡ್ತಾ ಇದಾರಂತ ಹೊಸ ಪ್ಯಾನ್ ಕಾರ್ಡ್ಗೆ ಮಾಡ್ಕೊಳ್ಳುವಂತ. ಯಾರೋ ಸೆಂಟರ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ಯಾರು ಅಣ್ಣ? ರಿಮೂವ್ ಮಾಡಿದೀನಿ ಅಣ್ಣ. ಅವ್ರಿದಾರ ಲೈನ್ ನಲ್ಲಿ? ಅರುಣ್ ಇಲ್ಲ ಅವರು? ಅಣ್ಣ, ಅವ್ರು ರಿಮೂವ್ ಆದ್ರು ಅಣ್ಣ. ಸರಿ ಬಿಡಿ. ಓಕೆ. ಅರ್ಜುನ್ ಅಣ್ಣ, ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ತಾ ಅಣ್ಣ? ಎಸ್ ಎಸ್. ಓಕೆ, ಧನ್ಯವಾದಗಳಣ್ಣ. ವರುಣ್ ಅಣ್ಣ ಮಾತಾಡಿ. ವರುಣ್ ಅಣ್ಣ. ಸರ್, ಇವಾಗ ಸರ್ ನಮಸ್ಕಾರ ಸರ್. ಇವಾಗ ನಮಸ್ಕಾರ. ಬಾಂಗ್ಲಾದೇಶಲ್ಲಿ ನಮ್ ಹಿಂದೂಗಳ ಮೇಲೆ ತುಂಬಾ ಅತ್ಯಾಚಾರ ನಡೀತಾ ಇದೆ ಸರ್. ಪಾಕಿಸ್ತಾನಲ್ಲೂ ನಡೀತಾ ಇದೆ. ಎಲ್ಲಾ ಕಡೆ ಹೋದ್ರೂ ವಿದೇಶದವ್ರನ್ನೂ ನಮ್ಮನ್ನ ಅವಮಾನ ಮಾಡ್ತಾ ಇದಾರೆ ನಮ್ ಜಾತಿ ಬಗ್ಗೆ. ಇದು ಏನಿದು ಸರ್? ಅವ್ರನ್ನ ಕಾಪಾಡಕ್ಕೂ ಆಗಲ್ಲ, ಏನು ಮಾಡಕ್ ಆಗಲ್ಲ ನಮ್ ಕೈಲಿ. ನಾವ್ ಸುಮ್ನೆ ಇದನ್ನ ತಡ್ಕೊಂಡ್ ಮತ್ತೆ ಹೇಗ್ ಹೊಂದಿಸ್ಕೊಂಡ್ ಹೋಗೋದು ಸರ್? ಏನಾದ್ರು ಮಾಡ್ಬೇಕು ಇವ್ರಿಗೆ ಸಹಾಯ ಮಾಡಕ್ಕೆ. ಅಲ್ಲ, ನಾವು ಮಾಡ್ಕೊಂಡಿರೋದು ಆತರ ಆಯ್ತಾ. We have behaved like this right from the beginning. That is why we are facing the fruit of it. ನಮ್ಮಲ್ಲಿ ಯೂನಿಟಿ ಇಲ್ಲ, ಅರ್ಥ ಆಯ್ತಾ? ಮೇನ್, if we had the unity, these things wouldn't have happened, and in our country also such things wouldn't have happened. Now, since Modi has come, everything is going in a particular way, and the Maharashtra elections, the slogan "Ek hai to safe hai." So that is what is required for us. We have awoken. So it should be 100% awakening.
ಅರ್ಥ ಆಯ್ತಾ? ಲೈಕ್ ಅದರ್ ರಿಲಿಜನ್. ದೆನ್ ವಿ ಕ್ಯಾನ್ ಹ್ಯಾವ್ ಎ ಸೇ ಆನ್ ದ ವರ್ಲ್ಡ್ ಆಲ್ಸೋ. ಫಸ್ಟ್ ನಮ್ಮ ಮನೆ ನಾವು ಸರಿ ಮಾಡ್ಕೋಬೇಕು, ಆಮೇಲೆ ಬೇರೆ ಕಡೆ ನಾವು ಕಾಲಿಟ್ಟು ಸರಿ ಮಾಡಕ್ ಆಗ್ತದೆ. ಧನ್ಯವಾದಗಳು ಅಣ್ಣ. ಓಕೆ ಸರ್. ಅಣ್ಣ, ಒಂದು ಪ್ರಶ್ನೆ ಬಂದಿದೆ. ವೆನ್ ಕಲ್ಕಿ ಪ್ರಭು ಅರೈವ್ಸ್, those who survive, would their chakras be automatically activated from the energies of Kalki Mahaprabhu ಅಂತ ಕೇಳಿದ್ದಾರೆ. It depends on how, in what way the person sees Bhagwan Kalki. If he sees really as the avatar of Mahavishnu, then the activation takes place. For example, Sri Rama, Sri Krishna were there. So many people were there. They came across Sri Krishna and Sri Rama, but nothing changed them. So it is for you to change yourself. When Kalki Bhagwan comes, then you will have the desired result. ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ. ಸರ್ ನಮಸ್ತೆ. Yesterday you came in my dream and one Avaduta was there. He told me that upcoming days are not good, so tie a black thread to avoid obstacles ಅಂತ. So do I need to wear the thread or ignore the dream? It is a message of Guru Amara. So let him go to a temple, get a black thread, or come to Manavati, it is in Bangalore, and get it done there. ಅಣ್ಣ, ಮುಂದಿನ ಪ್ರಶ್ನೆ. ಅಣ್ಣ, any solution is given to health issue who are suffering by Guru Amara? ಇಲ್ಲ, ಅವ್ರವ್ರ ಕರ್ಮ ಅವ್ರು ಅನುಭವಿಸ್ಬೇಕು. The health issues comes because of their karma only. If they have unconditional faith in Guru Amara and follow whatever the rishis have said and he has said, then there will be relief. How many times I have told, if you are going, if you see a meet with an accident, actually as per karma, you should have got admitted as a ICU, in ICU. But in the grace of Guru Amara, if you believe him, you would be admitted in a casual ward with a scrap or with a mild injury. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ. ಆಫ್ಟರ್ ದ ಡೆತ್, ಡೊನೇಟಿಂಗ್ ದ ಐಸ್, ಈಸ್ ಇಟ್ ದ ರೈಟ್ ಥಿಂಗ್ ಟು ಡೂ? We don't know exactly it is used properly anta. See, those days were different and nowadays it is different. So everything is become commercialized. So nothing can be said about it. ಕೊಡೋದಂತ ಮನ್ಸಿದ್ರೆ ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತ ಕೊಟ್ಬಿಡ್ಲಿ ಅವ್ರು ಅಷ್ಟೇ. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ. ನೀವು ಹೇಳಿದ್ರಿ ತಿರುಪತಿಗೆ ಹೋಗಿ ಕಾಳಹಸ್ತಿ ಹೋಗ್ಬಾರ್ದು ಅಂತ. ನಾವು ಗೊತ್ತಿಲ್ಲದೆ ಹೋಗ್ಬಿಟ್ಟಿದೀವಿ, ಏನಾದ್ರೂ ಪರಿಹಾರ ಮಾಡ್ಕೋಬಹುದಾ ಅಂತ ಕೇಳಿದ್ದಾರೆ. ಏನು ಮಾಡಕ್ಕಾಗಲ್ಲ. ನಮ್ಮಲ್ಲಿ ಎಲ್ರು ನಮ್ಮ ಮೆಂಬರ್ಸ್ ಹಿಂಗೆ ಮಾಡೋದು. ನಿನ್ನೆ ಯಾರೋ ತಿರುಪತಿಗೆ ಹೋಗ್ಬಿಟ್ಟಿದ್ದಾರೆ, ಹೋದ್ಮೇಲೆ ಮೇಲೆ ದರ್ಶನ ಆದ್ಮೇಲೆ ಕೇಳ್ತಾ ಇದ್ದಾರೆ ಯಾವ ತರ ನಾವು ಹೋಗ್ಬೇಕು ಆಗಿತ್ತು ಅಂತ. ನಾವೇನ್ ಆನ್ಸರ್ ಮಾಡಕ್ ಆಗ್ತದೆ? ನೀವು ಬಂದ್ಬಿಟ್ಟಿದ್ದೀರಾ, ಬಂದ್ಬಿಟ್ಮೇಲೆ ನಾವೇನು ಮಾಡಕ್ಕಾಗಲ್ಲ. ಓಕೆ, ಧನ್ಯವಾದಗಳಣ್ಣ. People, Pavitra, people don't have the awareness and the thought that a guru is there, Amara. So why don't we seek the right directions from him ಅಂತ ಇವಾಗ ಯಾರಿಗೂ ಯೋಚನೆ ಮಾಡಲ್ಲ. ಹೋಗ್ ಬಂದ್ಮೇಲೆ ಗುರು ಅಮರ ಇದ್ದಾರೆ, ನಾವು ತಪ್ಪು ಮಾಡಿದೀವಿ ಅಂತ ಆವಾಗ ಪಶ್ಚಾತ್ತಾಪ ಪಡ್ತಾರೆ. ಏನ್ ಪ್ರಯೋಜನ ಹೇಳಿ? ಓಕೆ ಅಣ್ಣ, ಅವಾಗ್ಲೇ ಒಂದು ಫಸ್ಟ್ ಪ್ರಶ್ನೆ ಕೇಳಿದ್ರಲ್ಲ ಅಕ್ಕ, ಅವ್ರು ಡೀಟೇಲ್ ಅಲ್ಲಿ ಬರ್ದಿದ್ದಾರೆ. ನನ್ನ ಕುಂಡಲಿ ನೋಡಿ ಅರ್ಚಕರು 2027 ನಲ್ಲಿ ನಿಮ್ಮ ಗ್ರಹಗತಿ ಚೆನ್ನಾಗಿಲ್ಲ, ಆ ಟೈಮ್ ನಲ್ಲಿ ನೀವು ನಿಮ್ಮ ಶ್ರೇಯಸ್ಸಿಗಾಗಿ ಪೂಜೆ ಮಾಡಿಸ್ಬೇಕಾಗತ್ತೆ ಅಂದಿದ್ರು. ಮತ್ತೆ ಅವರು ನಿಮ್ಗೆ ಸದಿ ಕಾಲ ಇದೆ ಅನ್ನೋ ಪದ ಬಳಸಿದ್ರು, ಅದನ್ನ ಕೇಳಿದೆ ಅಂತ ಅವ್ರು ಹೇಳಿದ್ರೆ. ಅಮ್ಮ ಅವ್ರಿಗೆ ಹೇಳಿ, ವಿನಯ್ ಅಂತ ಅಸ್ಟ್ರಾಲಜರ್ ನಮ್ಮವ್ರು ಒಬ್ರು ಇದ್ದಾರೆ ನಮ್ ಗ್ರೂಪ್ ನಲ್ಲಿ, ಅವ್ರಿಗೆ ಅವರು ಕರೆಕ್ಟ್ ಡೇಟ್ ಆಫ್ ಬರ್ತ್, ಪ್ಲೇಸ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಕಳ್ಸ್ಲಿ. ಅವ್ರು ಕರೆಕ್ಟ್ ಆಗಿ ಹೇಳ್ಬಿಡ್ತಾರೆ ಅಂಡ್ ಹಿ ವಿಲ್ ಅಡ್ವೈಸ್ ಪ್ರಾಪರ್ಲಿ ವಾಟ್ ಹ್ಯಾಸ್ ಟು ಬಿ ಡನ್. ಧನ್ಯವಾದಗಳನ್ನು. When we know that by giving milk to dushta prani, it will still try to kill us. This looks like same situation in Bangladesh. Why this ISKCON people still do the same mistake ಅಂತ ಒಬ್ರು ಬರ್ದಿದ್ದಾರೆ. ಅದಕ್ಕೆ ನಾವೇನು ಕಾಮೆಂಟ್ ಮಾಡಕ್ ಆಗಲ್ಲಮ್ಮ. ಇಟ್ ಈಸ್ ದೇರ್ ಫಾಲ್ಟ್ ಅಂಡ್ ದೇ ಆರ್ ಫೇಸಿಂಗ್ ದ ಫ್ರೂಟ್ ಆಫ್ ಇಟ್. Okay. Sir, I wish to dispose many of my dresses which are lying in my cupboard.
what is which are excess, how to dispose in the right way, please suggest. Accordingly, you go to an orphanage, you give it saying Sri Krishna Arpanamastu. ಓಕೆ, ಧನ್ಯವಾದಗಳಣ್ಣ. ಅಣ್ಣ, ಜೇನು ನೊಣ ಕಚ್ಚಿದ್ರೆ ಯಾವ ಸಂಕೇತ ನೀಡುತ್ತೆ, ದಯವಿಟ್ಟು ತಿಳಿಸಿ. ಏನಿಲ್ಲಮ್ಮ, ಅದೆಲ್ಲ ಏನಿಲ್ಲ. Accidentally it happens. Normally it doesn't happen. ಓಕೆ, It's a rare case. ಅಣ್ಣ, ದೇವಸ್ಥಾನಕ್ಕೆ ಹೋಗಿ ಬಂದ್ಮೇಲೆ ಪ್ರಸಾದವನ್ನ ಅಕ್ಕಪಕ್ಕ ಮನೆಯವರಿಗೆ ಹಂಚ್ಬೋದಾ? ಹಂಚಿ, ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತ ಹೇಳ್ಬಿಟ್ಟು ಹಂಚಿ. ಓಕೆ, ಯಾರು ಸ್ವೀಕರಿಸ್ತಾರ ಅವ್ರಿಗೆ ಕೊಡಿ, ಫೋರ್ಸ್ ಮಾಡಿ ಕೊಡಬೇಡಿ. ಓಕೆ ಅಣ್ಣ, ಕ್ಯಾನ್ ಐ ಶೇರ್ ವಿನಯ್ ಕೃಷ್ಣ ಅಣ್ಣ ನಂಬರ್ ಟು ದಿಸ್ ಅಕ್ಕ? ಮಾಡಿಮ್ಮ, ತೊಂದರೆ ಇಲ್ಲ. Okay. Next question. My spiritual journey is often disturbing. Now my wife is hospitalized and etc. So kindly say few words. See, many times I have told, have the awareness of Guru Amara and the Rishis and the Sri Krishna consciousness, which will take care of you in any situation you are in, good or bad. Okay, ಅಣ್ಣ, ಧನ್ಯವಾದಗಳು. ಸರ್, ಯಾರಾದ್ರೂ ಶಾಪ ಹಾಕಿದ್ರೆ ಅದು ನಮ್ಗೆ ತಟ್ಟುತ್ತಾ? ಈ ಕಾಲದಲ್ಲಿ ಯಾರು ಶಾಪ ಹಾಕಿದ್ರೆ ತಟ್ಟಲ್ಲ. ಯಾಕಂದ್ರೆ ದೇ ಆರ್ ನಾಟ್ ಸ್ಪಿರಿಚುವಲಿ ಎಲಿವೇಟೆಡ್, ಮೆಚೂರಿಟಿ ಇದೆಯೋ, ಅಡ್ವಾನ್ಸ್ಡ್. ಸುಮ್ನೆ ಬಾಯಿನಿಂದ ಹೇಳ್ತಾರೆ, ಅವ್ರ ಕೋಪದಿಂದ ಅವ್ರ ಅರಿಷಡ್ ವರ್ಗಸ್ ಯೂಸ್ ಮಾಡ್ಕೊಂಡು ಹೇಳ್ತಾರೆ. ಇಟ್ ವಿಲ್ ನಾಟ್ ಕಮ್ ಟ್ರೂ. ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ, ತಿರುಪತಿಗೆ provided you have the faith in the God. Okay. ಧನ್ಯವಾದಗಳು. ಹೇಳಿಮ್ಮ. ವರುಣ್ ಅಣ್ಣ ಮಾತಾಡಿ. Sir, I had read in one astrology book called Lal Kitab. It says that people, when they consume meat, the Navagrahas start putting negative vibrations on them, like Shani becomes malefic in their horoscope, and even Guru Bala starts getting eradicated. This is true, sir. When they start consuming meat, the grahas also start behaving gradually malefic towards such a person. ಇಲ್ಲ, ಗ್ರಹಗಳಿಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ನೀವು ತಿಂದಿದ್ದಕ್ಕೆ ಅದಕ್ಕೆ ಕರ್ಮ ನೀವು ಈ ಜನ್ಮದಲ್ಲಿ ಅನುಭವಿಸ್ಬೋದು. ಇಲ್ಲ ಅಂದ್ರೆ ನೆಕ್ಸ್ಟ್ ಜನ್ಮದಲ್ಲಿ ಯು ಹ್ಯಾವ್ ಟು ಅಂಡರ್ಗೋ ದಟ್ ಪೈನ್ ಆಫ್ ದ ಕರ್ಮ, ಅಷ್ಟೇ, ಬೇರೆ ಏನಿಲ್ಲ. And that once you eat the meat, it remains in your blood for 5 years. The effect of it. Oh my God. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ಅಣ್ಣ, Thank for you. my wedding there are multiple prospects. How to decide who is the right person? Sorry if I'm asking a wrong question, but please pardon me. ಅಲ್ಲ, ಕ್ವಶನ್ ಕ್ಲಾರಿಟಿ ಇಲ್ಲಮ್ಮ. For my wedding purpose there are multiple prospects ಅಂದ್ರೆ proposals, marriage proposals. How to decide who is the right person to marry? ಅದು ಗುಣಕೂಟ ನೋಡಿ ಅಂತ ಹೇಳಿಮ್ಮ. ಗುಣಕೂಟದಲ್ಲಿ 36 ಕೂಟಾಸ್ ಇದೆ. ಅದ್ರಲ್ಲಿ 18 ಬಂದ್ರೆ ಸಾಕು. ಅದು 18 ನಲ್ಲಿ ಫಿಲ್ಟರ್ ಮಾಡಿ ನೋಡಿ, ಅದರಲ್ಲಿ ಯು ಹ್ಯಾವ್ ಟು ಚೂಸ್ ಯುವರ್ ಪಾರ್ಟ್ನರ್. ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ, ಬಿಲ್ವ ಪತ್ರೆ ಅನ್ನು ಲಕ್ಷ್ಮೀ ದೇವರಿಗೆ ಅರ್ಪಿಸೋ ವಿಧಾನವನ್ನು ದಯವಿಟ್ಟು ತಿಳಿಸಿ ಅಂತ. ಕ್ವಶನೇ ತಪ್ಪಮ್ಮ. ಅವ್ರು ಏನ್ ಅರ್ಥ ಮಾಡ್ಕೊಂಡಿದ್ದಾರೆ ದೇವ್ರಿಗೆ ಗೊತ್ತು. ಎಸ್ ಸತಿ ಏನ್ ಹೇಳಿದೀನಿ, ಶ್ರೀ ಸಾಕ್ಷಾತ್ ಮಹಾಲಕ್ಷ್ಮಿ, ಸಾಕ್ಷಾತ್ ಬಿಲ್ವರಕ್ಷ ಸ್ವರೂಪಿಣಿ. ಅದನ್ನ ಅವ್ರಿಗೆ ಹೆಂಗ್ ಪೂಜೆ ಮಾಡ್ತಾರಮ್ಮ ಇವರು? ಹೆಂಗೆ ಈ ಕ್ವಶನ್ ಬಂತು ಇವ್ರಿಗಂತ ಅರ್ಥ ಆಗಲ್ಲ ನನ್ಗೆ. ಅದ್ರ ಬಗ್ಗೆ in the episode we have told, these people don't see the episodes at all, ma. That is the problem. 90% of them are like that. ಧನ್ಯವಾದಗಳನ್ನ. They don't have the time to sit for 5 or 6 minutes and see. In TV they sit, they see the serials, all other sorts of things. ಧನ್ಯವಾದಗಳನ್ನ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೈ ಎತ್ತಿ ಪ್ರಶ್ನೆಯನ್ನ ಕೇಳಿ. ಈಗ ನಾವು ಗ್ಯಾಲರಿ ಮೋಡಲ್ಲಿ ಇದ್ದೇವೆ. ಅಕ್ಕ ಮಾತಾಡಿ, ಜಯಲಕ್ಷ್ಮಿ ಅಕ್ಕ. ನಮಸ್ಕಾರ ಸತೀಶ್ ಅಣ್ಣ. ಅಣ್ಣ, ನಮಸ್ಕಾರಮ್ಮ. ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬರ್ತಾ ಇದೆ, ಒಬ್ರು ತಮಿಳ್ ಆಕ್ಟರ್ ಅವರು, ಅವ್ರಿಗೇನು
ಅವರು ಬಹಳ ವರ್ಷದ ಹಿಂದೆ ಅಂದ್ರೆ ಅವ್ರು ಚಿಕ್ಕ ವಯಸ್ಸಲ್ಲಿದ್ದಾಗ ಯಾರೋ ಸಿದ್ಧಿ ಪುರುಷರು ಒಂದು ಬುಕ್ ಓದಿ ಹೇಳಿದ್ರಂತೆ. ಈಗ ಅವ್ರಿಗೆ ಅದು ನೆನಪಾಗಿ ಆಮೇಲೆ ಏನು ಅವ್ರು ಹೇಳ್ತಾ ಇದಾರೆ, ಇವಾಗ ಎಲ್ಲ ಅವಘಡಗಳು ನಡೆಯುತ್ತೆ, ಎಲ್ಲಾರ್ನು ಎಚ್ಚರಿಕೆ ಮಾಡು, ನಿನ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪೀಪಲ್ಸ್ಗೆ ಅದನ್ನ ಸ್ಪ್ರೆಡ್ ಮಾಡು ಅಂತ ಹೇಳಿದಾರಂತೆ. ಅವರು ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಿದ್ದಾರೆ. ಲೈಕ್ December 31st ಒಳಗಡೆ ಬಹಳಷ್ಟು ಏನು ಕೊಲಾಪ್ಸ್ ನಡೆಯುತ್ತೆ, ಅಂದ್ರೆ ಸುನಾಮಿಗಳು ಆಗತ್ತೆ, ಆಮೇಲೆ ಜಲಪ್ರಳಯಗಳು ಜಾಸ್ತಿ ಆಗುತ್ತೆ ಮಳೆಯಿಂದ, ಪ್ರತಿಯೊಂದರಿಂದ December 31st ಒಳಗಡೆ ಬಹಳಷ್ಟು ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ನಿಜಾನ ಅಣ್ಣ? ಆಗತ್ತಾ ಆ ತರ? ಅಮ್ಮ ಅವೆಲ್ಲ ಆಗ್ತದೆ, ಬಟ್ December 31st ಒಳಗೆ ಆಗೋದು ಡೌಟ್ ಅಮ್ಮ, ಅದು ಸರಿ ಇಲ್ಲ. ಬಟ್ ಅವ್ರು ಹೇಳಿದೆಲ್ಲ ಆಗ್ತದೆ, ಬಟ್ ಇನ್ ಫ್ಯೂಚರ್ ಇಟ್ ವಿಲ್ ಬಿ ನಾಟ್ ಇನ್ ದ ನಿಯರೆಸ್ಟ್ ಫ್ಯೂಚರ್. ಇಟ್ ವಿಲ್ ಹ್ಯಾಪನ್ ಆಫ್ಟರ್ March 2025. ಸರಿ ಅಣ್ಣ. ಅಣ್ಣ ನನ್ಗೆ ಅಮರ ಗುರುಗಳ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಿತ್ತ ಅಣ್ಣ, ಹೇಳ್ಬೋದಾ ಅಣ್ಣ? ಬನ್ನಿ ಅಂದ್ರೆ ಮನೋತಿಗೆ ಬನ್ನಿ, ಬಂದು ತಿಳ್ಕೊಳ್ಳಿ. ಈಗ ಈ ಮೀಟಿಂಗ್ ನಲ್ಲಿ ಹೇಳಕ್ ಆಗಲ್ಲಮ್ಮ, ಇಟ್ ಈಸ್ ಅ ಓಷನ್. ಅದ್ನಲ್ಲಿ ನಾನು ಏನಂತ ತೆಗೆದು ನಿಮ್ಗೆ ಹೇಳೋದು ಹೇಳಿ. ಮನೋತಿಗೆ ಬಂದ್ರೆ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಎಲ್ಲರಿಗೂ ಹೇಳ್ಬೋದು, ಎಲ್ಲರಿಗೂ ಒಳ್ಳೇದಾಗ್ತದೆ. ಖಂಡಿತ ಅಣ್ಣ, ಬರ್ತೀನಿ ಅಣ್ಣ. ನಮಸ್ಕಾರ ಅಮ್ಮ, ಬನ್ನಿ. ಲಕ್ಷ್ಮೀದೇವಿ ಪಂಡಿತಕ್ಕ ಮಾತಾಡಿ ಅಕ್ಕ. ನಮಸ್ತೆ ಅಣ್ಣ. ನಮಸ್ತೆ ಅಮ್ಮ. ಮೊದಲು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನಂದಿದು ಪರ್ಸನಲ್ ಕ್ವಶನ್ ಅನ್ಸುತ್ತೆ. ನಮ್ದು ಮನೆ ಕಟ್ಟಬೇಕು ಅನ್ಕೊಂಡಿದೀನಿ ಸತೀಶಣ್ಣವರೇ. ಮನೆ ಕಟ್ಟಕ್ ಹೋದಾಗ ಏನಾದ್ರು ತೊಂದ್ರೆ ಆಗ್ತದೆ, ಗೊಂದಲ ಆಗ್ತಾ ಇದೆ, ಇದಕ್ಕೆ ಏನ್ ಪರಿಹಾರ ಗುರೂಜಿ? ಅಮ್ಮ ಇದಕ್ಕೆ ಪರಿಹಾರ ಏನಂದ್ರೆ, ಫಸ್ಟ್ ಆಫ್ ಆಲ್ ನಿಮ್ ಕರ್ಮಾನುಸಾರ ಇದು ತೊಂದರೆ ಕೊಡ್ತಾ ಇದೆ. ಇದಕ್ಕೆ ಏನ್ ಮಾಡ್ಬೇಕು, ನೀವು ಗುರು ಅಮರ ಅವ್ರನ್ನ ಧ್ಯಾನ ಮಾಡಿ, ಸ್ಮರಣೆ ಮಾಡಿ, ಅವ್ರನ್ನ ಪರಿಪೂರ್ಣವಾಗಿ ನಂಬಿ, ಅವ್ರನ್ನ ಈ ಪ್ರಶ್ನೆ ಅವ್ರಿಗೆ ಹಾಕಿ, ಅವ್ರು ಅದಕ್ಕೆ ಸಲಹೆ ಕೊಟ್ಟು ನಿಮ್ಗೆ ಒಳ್ಳೇದ್ ಮಾಡ್ತಾರೆ. ಆಮೇಲೆ ಬೆಳಗ್ಗೆ ಎದ್ದು ಏನ್ ಮಾಡಿ, ಸ್ನಾನ ಮಾಡ್ಬಿಟ್ಟು ಎದುರುಗಡೆ ಸೂರ್ಯನ ಹತ್ರ ನಿಂತ್ಕೊಂಡು ಕೈ ಹಿಂಗ್ ಇಟ್ಕೊಂಡು ಓಂ ಸೂರ್ಯನಾರಾಯಣಾಯ ನಮ ಅಂತ ಹೇಳಿ ಆತ್ಮ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ. ಈ ತರ 12 ಸತಿ ಡೈಲಿ ಮಾಡಿ ಬೇಡ್ಕೊಳ್ಳಿ. ನಮಸ್ಕಾರ ಪ್ರಿಯ, ಅವನು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೆ ಮಾಡ್ಬೋದು. ಆಮೇಲೆ ಹಸು ಇದ್ರೆ ಹಸುಗೆ ಏನಾದ್ರು ತಿನ್ಸಿ, 2 ಕೈನಲ್ಲಿ ಬಾಳೆಹಣ್ಣು, ಗೋಧಿ ಬೆಲ್ಲನೋ, ಚಪಾತಿನೋ ಏನು ತಿನ್ಸ್ಬಿಟ್ಟು 3 ಪ್ರದಕ್ಷಿಣೆ ಮಾಡ್ಕೊಂಡು ಆ ತಾಯಿ ಮೇಲ್ಗಡೆ ಬಾಲ ಮೇಲೆ ನಮಸ್ಕಾರ ಮಾಡ್ಕೊಂಡು ಆ ಮಹಾಲಕ್ಷ್ಮಿನ ಅನುಗ್ರಹ ಮಾಡಿ ಅಂತ ಹೇಳಿ, ಏನೇ ದೋಷ ಇದ್ರೆ ತೆಗಿತಾಳೆ. ಇದನ್ನ ಮಾಡಿ. ನಿಮ್ದು ರಾಶಿ ಏನು? ಮಿಥುನ ರಾಶಿ ಅಣ್ಣ. ಏನ್ ತೊಂದ್ರೆ ಇಲ್ಲ, ಇದು ಮಾಡಿ. ಇದು ಏನೋ ಒಂದು ಕರ್ಮದಿಂದ ಈ ತರ ಆಟಂಕ ಬರ್ತಾ ಇದೆ. ಗುರು ಅಮರ ಅವ್ರನ್ನ ಬೇಡ್ಕೊಳ್ಳಿ. ಈ 2 ಮಾಡಿ ಶ್ರದ್ಧೆ ಭಕ್ತಿಯಿಂದ ಎಲ್ಲ ಒಳ್ಳೇದಾಗ್ತದೆ. ನಮಸ್ತೆ ಅಣ್ಣ. ಇದು ನಿಮ್ ಮನೆ ದೇವ್ರು ಏನು? ಆಂಜನೇಯ. ಅವ್ರನ್ನ ಪೂಜೆ ಮಾಡಿದ್ರ ಮನೆ ಕಟ್ಟಕ್ ಮುಂಚೆ? ಇನ್ನು ಅಂದ್ರೆ ಮಾಮೂಲಿ ಮಾಡ್ತೀವಿ, ಬೇರೆ ತರ ಏನಿಲ್ಲ. ಅಲ್ಲ ಹಂಗಲ್ಲ ಅಮ್ಮ, ನೋಡಿ ಒಂದೊಂದು ಫ್ಯಾಮಿಲಿನಲ್ಲಿ ಮನೆ ದೇವ್ರಂತ ಇರ್ತಾರೆ. ಏನೇ ಕಾರ್ಯಕ್ರಮ ಮಾಡಂಗಿದ್ರೆ ಮುಂಚೆ ಆ ಮನೆ ದೇವ್ರಿಗೆ ಪೂಜೆ ಮಾಡ್ಬಿಟ್ಟೆ ಮಾಡೋದು. ವೆಡ್ಡಿಂಗ್ ಆಗ್ಲಿ, ಗೃಹ ಪ್ರವೇಶ ಆಗ್ಲಿ, ನಾಮಕರಣ ಆಗ್ಲಿ, ಏನೇ ಬಿಸ್ನೆಸ್ ಏನೇ ಒಂದು ಮನೆ ದೇವರಿಗೆ ಫಸ್ಟ್ ಪೂಜೆ ಮಾಡ್ಬಿಟ್ಟು ಮಾಡೋದು. ನೀವ್ ಮಾಡಿದ್ರಾ? ಇಲ್ಲ ಮಾಡಿಲ್ಲ. ಅದೇ ಬಂದಿರೋದು ಆಟಂಕ ನಿಮ್ಗೆ. ನೀವ್ ಫಸ್ಟ್ ಏನ್ ಮಾಡಿ, ಟ್ಯೂಸ್ಡೇ ಬಂದು ಆಂಜನೇಯನ ದಿನ ಅವತ್ತೇನ್ ಮಾಡಿ, ಆಂಜನೇಯನ್ಗೆ ನಿಮ್ ಮನೆಯಲ್ಲಿ ಎಡೆ ಹಾಕಿ ಆಕೆಗೆ ಪೂಜೆ ಮಾಡಿ. ಆಮೇಲೆ ಪಕ್ಕದ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ತುಳಸಿ ಕೈನಲ್ಲಿ ಇಟ್ಕೊಂಡು ಎಷ್ಟ್ ಸತಿ ಆಗ್ತದೆ ಅಷ್ಟ್ ಸತಿ ಪ್ರದಕ್ಷಿಣೆ ಮಾಡಿ ರಾಮ 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 ಅಂತ ಅವನ್ ಪಾದಕ್ಕೆ ಹಾಕ್ಬಿಟ್ಟು ಆ ತುಳಸಿ ತಗೊಂಡು ನಿಮ್ ಮನೆ ಕಟ್ತಾ ಇದೀರಲ್ಲ ಅಲ್ಲಿ ಹಾಕಿ, ಅಲ್ಲಿ ಅಭಿಷೇಕ ಮಾಡಿದ ನೀರು ತಗೊಂಡೋಗಿ ಅಲ್ಲಿ ಹಾಕಿ, ಅಲ್ಲಿ ಏನೇ ದೋಷ ತೆಗೆದಾರೆ. ಈ ತರ ಒಂದು 21 days ಕಂಟಿನ್ಯೂಸ್ ಆಗಿ ಶ್ರೀ ಆಂಜನೇಯನ್ಗೆ ಸೇವೆ ಮಾಡಿ ಬೇಡ್ಕೊಳ್ಳಿ. ಅಪ್ಪ ಮರ್ತೋಗ್ಬಿಟ್ಟೆ ನಾನು, ಕ್ಷಮೆ ಇರ್ಲಿ ಅಂತ ಕೇಳ್ಕೊಂಡು ಮಾಡಿ ಎಲ್ಲವನ್ನು ಮಾಡ್ತಾನೆ. ನಮಸ್ತೆ ಅಣ್ಣ. ನಮಸ್ಕಾರ ಅಮ್ಮ. ಅಣ್ಣ ಮುಂದಿನ ಪ್ರಶ್ನೆ, ವಾಟ್ ಐ ಥಾಟ್ that is becoming into the reality almost 90%. Dattaguru touches my forehead in my dreams. What is the meaning of this ಅಂತ ಒಂದು ಅಣ್ಣ ಕೇಳಿದ್ದಾರೆ. It is the blessing of the Guru, ಅಷ್ಟೇ, ಬೇರೆ ಏನಿಲ್ಲ. Please tell me about Arunachala Mahadeepa significance happening in December 2024. December 30th is the Kartika Deepam.
by first week of December or late. I mean, before around 8th or 9th, we'll be posting the episode on Kartika Deepam and Arunachaleshwara. Then they can know about it. ಧನ್ಯವಾದಗಳನ್ನ. ಸಾಡೆ ಸಾತಿ ನಡೆಯುವಾಗ ಹೆಲ್ತ್ ಇಶ್ಯೂಸ್ ಬರುತ್ತೆ ಅಥವಾ ಬೇರೆ ಯಾವುದಾದ್ರೂ ರೂಪದಲ್ಲಿ ಕಷ್ಟ ಬರುತ್ತೆ ಅಂತ ತುಂಬಾ ಜನ ಅವರ ಅನುಭವವನ್ನ ತಿಳಿಸಿದ್ದಾರೆ. ಅದೇ ರೀತಿ ನನ್ನ ಆರೋಗ್ಯದ ವಿಚಾರಕ್ಕೆ ಕಷ್ಟಪಡ್ತಾ ಇದ್ದೀನಿ. ಇನ್ March 28 ಗೆ ನನ್ನ ಸಾಡೆ ಸಾತಿ ಅವಧಿ ಮುಗಿಯುತ್ತೆ. ಅದಾದ್ಮೇಲೆ ಒಳ್ಳೆ ದಿನಗಳು ಎಕ್ಸ್ಪೆಕ್ಟ್ ಮಾಡಬಹುದಾ ಅಂತ ಅಕ್ಕ ಕೇಳಿದ್ದಾರೆ. ನಮ್ಮ ಸಾಡೆ ಸಾತಿ ಅಂದ್ರೆ ಶನಿದೇವರು ನಿಮ್ಮ ರಾಶಿಗೆ ಬಂದಿರ್ತಾನೆ. ಮುಂಚೆ ರಾಶಿನಲ್ಲಿ ಆಮೇಲೆ 2.5 ಈ ತರ 7.5 years he'll be there. While he is there, he is a spiritual planet basically. He comes and tells you that you forgo your ego and know that there is someone above you, Parabrahma. You go into spirituality more. ಈ ಸಮಯದಲ್ಲಿ he is karma paladata. He will download all your karmas in the past births and you will have to undergo it. For that you will have to pray to him who will give the sustenance strength. ಆ ಸಮಯದಲ್ಲಿ ನಾನಾ ವಿಧವಾಗಿ ಕಷ್ಟಗಳು ಬರ್ತದೆ. ಯು ಶುಡ್ ನಾಟ್ ವೆಂಚರ್ ಇಂಟು ಎನಿ ನ್ಯೂ ವೆಂಚರ್ಸ್. ಹೆಲ್ತ್ ಇಶ್ಯೂಸ್ ಬರ್ತದೆ, ಎಲ್ಲ ಬರ್ತದೆ. ಇದು ಒಂದೇ ಒಂದು ದಾರಿ ಅಂದ್ರೆ ಯು ಸರೆಂಡರ್ ಟು ಇದರ ಆಂಜನೇಯ ಆರ್ ಶನಿಮಾತ್ಮ. ಅವ್ರನ್ನೇ better to surrender to Sri Sanimatma. Catch hold of him. He will definitely help you. He is very kind. ಧನ್ಯವಾದಗಳನ್ನ. ಸುನಿಲ್ ಅಣ್ಣ ಅನ್ಮ್ಯೂಟ್ ಮಾಡಿ ಮಾತಾಡಿ. ಅಣ್ಣ ನಮಸ್ತೆ ಅಣ್ಣ. ನಮಸ್ಕಾರಪ್ಪ. ನಾನು ಆಲೆ ತುಂಬಾ ಮಿಸ್ ಮಾಡ್ಕೊತಿದ್ದೀನಿ ಅಣ್ಣ. ಆಲೆ ಒಂದು 5 ವಾರ ಆಗೋಯ್ತು ಇದನ್ನ ಬರಕ್ಕಾಗ್ಲಿಲ್ಲ. ಯಾಕೆ ಬ್ಯಾಕ್ ಪೇನ್ ಆಗಿತ್ತಲ್ಲ ಅಣ್ಣ ಒಂದ್ ಸ್ವಲ್ಪ. ಏನಾಗಿತ್ತು? ಸ್ಲಿಪ್ ಡಿಸ್ಕ್ ಆಯ್ತಾ ಇಲ್ಲ ಏನಾಯ್ತು? ಸ್ಲಿಪ್ ಆಗಿ ಅದು ಒಂದ್ ಸ್ವಲ್ಪ ವೆಯ್ಟ್ ಎತ್ತದೆ, ಬೆನ್ಗೆ ಏಟಾಗಿತ್ತು. 6 ವಾರ ಗಾಡಿ ಓಡ್ಸಂಗಿಲ್ಲ ಅಂತ ಹೇಳಿದ್ರು. ನೀವು ಒಂದ್ ಮಾಡಿ ಈ ಟ್ರೀಟ್ಮೆಂಟ್ ಎಲ್ಲ ಇಲ್ಲ. ನಾನು ನನ್ನ ಎಕ್ಸ್ಪೀರಿಯನ್ಸ್ ಹೇಳಿದೀನಿ. KR ನಗರ್ ಹೋಗಿ ಅಲ್ಲಿ ಅವರು ಬೋನ್ ಸೆಟ್ ಅಂತ ಇದ್ದಾರೆ, ಅದನ್ನ ಅವರು ಸರಿ ಮಾಡ್ತಾರೆ. ಅವರು 5 ನಿಮಿಷ ಅಷ್ಟೇ. ನೀವು ಹಿಂಗೆ ಕೂತಿದ್ರೆ ಕೂತಿದ್ದೇನೆ ಇರ್ತೀರಾ ನೀವು. ಪ್ರಯರ್ ಮಾಡೋದಕ್ಕೂ ಆಗ್ಲಿಲ್ಲ. ಆಮೇಲೆ ಇದಕ್ಕೂ ನಮ್ಮ 6 ವಾರ ಬರೋದಕ್ಕೆ ಅದು ತುಂಬಾ ಬೇಜಾರ್ ಮಾಡ್ಕೊತೀನಿ ನಾವು. 6 ವಾರ ಇಲ್ಲ, ಕೂತ್ಕೊಂಡೇ ಧ್ಯಾನ ಮಾಡಿ, ಏನ್ ತೊಂದ್ರೆ ಇಲ್ಲ. ಆಮೇಲೆ ಅಣ್ಣ ಧ್ಯಾನ ಮಾಡ್ತಿದ್ದಾಗ ಒಂದು ನನ್ಗೆ ತಂಜಾವೂರ್ಗೆ ಹೋಗ್ಬಿಟ್ಪಾ ಅಂತ ಯಾರೋ ಹೇಳ್ದಂಗ ಆಯ್ತಣ್ಣ. ಅದು ನನ್ಗೆ ಒಂದು ಅನುಭವ ಕನ್ಸಲ್ಲಿ. ತಂಜಾವೂರು ಅದು ಎಲ್ಲಿ? ತಂಜಾವೂರಿನಲ್ಲಿ ಎಲ್ಲಿ? ಅಲ್ಲಿ ನಾನು ಗೂಗಲ್ ಅಲ್ಲಿ ಹುಡುಕ್ತೆ, ಎಲ್ಲಿ ಅಂತ ಹೇಳಲಿಲ್ಲ. ಗೂಗಲ್ ಅಲ್ಲಿ ಹುಡುಕ್ತೆ, ಆಂಜನೇಯ ಟೆಂಪಲ್ ಇದೆ ಅಣ್ಣ, ಫೇಮಸ್ ಆಗಿರೋದು. ಅಲ್ಲಪ್ಪ, ಅಲ್ಲಿ ಇರೋದು ಫೇಮಸ್ ಟೆಂಪಲ್ ಅಂದ್ರೆ ಬೃಹದೀಶ್ವರ ಈಶ್ವರನ್ ಟೆಂಪಲ್, ವರ್ಲ್ಡ್ ಫೇಮಸ್ ಅದು. ಆಂಜನೇಯ ಟೆಂಪಲ್ ಅಲ್ಲಿ ಇಲ್ಲ. ಅದು ಬಿಟ್ರೆ ನೆಕ್ಸ್ಟ್ ಮಾರಿಯಮ್ಮನ್ ಟೆಂಪಲ್, ತಂಜಾವೂರ್ ಮಾರಿಯಮ್ಮ ಫೇಮಸ್. ಇವೆರಡೇ ಫೇಮಸ್ ಅಲ್ಲಿ. ಫಸ್ಟ್ ನೀವೊಂದ್ ಮಾಡಿ KR ನಗರ್ ಹೋಗಿ ರಿಪೇರ್ ಮಾಡ್ಕೊಂಡು ಆಮೇಲೆ ಹೋಗಿ ಹೇಳ್ಬೇಕಾರೆ. ನಮಸ್ಕಾರ. ಧನ್ಯವಾದಗಳನ್ನ. ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೈ ಎತ್ತಿ. ಪವಿತ್ರ ಅಕ್ಕ ಮಾತಾಡಿ ಅಕ್ಕ. ಅಕ್ಕ ಮಾತಾಡಿ. ಅನ್ಮ್ಯೂಟ್ ಬಟನ್ ಪ್ರೆಸ್ ಮಾಡ್ಬೇಕಕ್ಕ ನೀವು. ಅನ್ಮ್ಯೂಟ್ ನಿಮ್ಗೆ ಅನ್ಮ್ಯೂಟ್ ಮಾಡಕ್ ಗೊತ್ತಾಗ್ತಾ ಇದೆಯಾ? ಅನ್ಮ್ಯೂಟ್ ಅಂತ ನಿಮ್ಗೆ ನಿಮ್ ಮೊಬೈಲ್ ಅಲ್ಲಿ ಕಾಣಿಸುತ್ತೆ. ಅದು ಓಕೆ ಅಣ್ಣ, ಒಂದ್ ಪ್ರಶ್ನೆ ಇದೆ, ಆನ್ಸರ್ ಮಾಡಿ. ಮಾತಾಡಿ ಅಕ್ಕ, ಮಾತಾಡಿ. ಅಣ್ಣ, ಭಯ ಕಮ್ಮಿ ಆಗೋದಕ್ಕೆ ಏನ್ ಮಾಡ್ಬೇಕು? ಗುರು ಅಮರ ಅವ್ರನ್ನ ಸ್ಮರಣೆ ಮಾಡಿ. ಆಮೇಲೆ ನೀವ್ ಹೇಳಿದ್ರಿ ಇದು ಯಾವ್ದಕ್ಕೂ ನಾವ್ ಇನ್ವಾಲ್ವ್ ಆಗ್ಬಾರ್ದು, ಸಾಕ್ಷಿಯಾಗಿ ಮಾತ್ರ ಇರ್ಬೇಕು ಅಂತ ಬರುತ್ತಲ್ಲ, ಅದಕ್ಕೂ ಧ್ಯಾನ ಒಂದೇನೆ ಮಾರ್ಗ ಇರುತ್ತಣ್ಣ? ಹೌದಮ್ಮ, ಎಲ್ಲಕ್ಕೂ ಗುರು ಅಮರ ಅವ್ರನ್ನ ಸ್ಮರಣೆ ಮಾಡಿ, ಅವ್ರನ್ನ ನಂಬಿ ಎಲ್ಲ ಅವ್ರ ನಿಮ್ಮನ್ನ ನೋಡ್ಕೊಳ್ತಾರೆ, ಕಾಪಾಡ್ತಾರೆ. ಸರಿ, ನಮಸ್ಕಾರ ಅಮ್ಮ. Anna, one day morning, one person asked, I have lost money in the train. Please give me some money. But I have confused and did not give. I am feeling guilty about that. ಹಂಗೆ ಕೇಳಿದಾರಣ್ಣ. ಅಲ್ಲ, ಅದು ಇನ್ಸಿಡೆಂಟ್ ಆದ್ಮೇಲೆ ಮರ್ತೋಗ್ಬಿಡ್ಬೇಕು. ವೈ ಯು ಶುಡ್ ಫೀಲ್ ಗಿಲ್ಟಿ? ಐದರ್ ಯು ಗಿವ್ ಆರ್ ನಾಟ್, ದಟ್ಸ್ ಆಲ್.
If you don't give also, say Sri Krishna Arpanamastu. While giving also, say Sri Krishna Arpanamastu. Yes, Sati ನಾನು ಹೇಳ್ತೀನಮ್ಮ ಇವ್ರಿಗೆ. Every Sunday I'm telling, every Zoom meeting I'm telling. No one catches it. That is the problem. How to maintain physical strength even without eating non-veg? ಹೇಳಿದೀವಲ್ಲಮ್ಮ, ಎಕ್ಸಸೈಸ್ ಕೊಟ್ಟಿದ್ದೀವಿ. ಅಶ್ವತ್ಥಾಮ ಕೊಟ್ಟಿರೋದು 7 exercises we have given in the ಎಪಿಸೋಡ್. ಅದನ್ನ ನೋಡ್ಕೊಂಡು ಮಾಡ್ಲಿ. ವೆಬ್ಸೈಟ್ ಅಂತ ಒಂದು ಇದೆ, ಎಲ್ಲರಿಗೂ ಹೇಳಿದ್ವಿ ವೆಬ್ಸೈಟ್ ಇದೆ ಅಂತ. ಅದ್ರಲ್ಲಿ ಎಲ್ಲ ವಿಷಯಗಳಿದೆ, ಅದನ್ನ ಓಪನ್ ಮಾಡಿ ತಿಳ್ಕೊಳ್ಳಿ. How to prosper in our work? I pray a lot. How to eradicate fear of thought, anxiety? My brother is suffering a lot of this. That is the individual problem. He has to overcome it by using his willpower and have faith in the divinity which he is worshiping for. Dedicate himself to the work with conscious and take the name of Sri Krishna Arpanamastu. Okay, ಅಣ್ಣ. ಹ್ಮ್. ನಾವು ಹಾಕೊಳ್ಳೋ ಬಟ್ಟೆಯನ್ನ ಸ್ವಲ್ಪ ಅದು ಹಳೇದಾದ್ಮೇಲೋ ಏನಾದ್ರೂ ನಾವು ಅದನ್ನ ಕ್ಲೀನಿಂಗ್ ಪರ್ಪಸ್ಗೆ ಉಪಯೋಗಿಸ್ಬೋದಾ? ನಾವು ಹಾಕೊಂಡು ಉಪಯೋಗಿಸಿದ ಬಟ್ಟೆನ. ಮಾಡ್ಬೋದು, ನಿಮ್ ಚಾಯ್ಸ್. ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಇಲ್ಲ. ಓಕೆ ಅಣ್ಣ. It is yours. You can use it as and when you want, or whenever you want, in which way you want. We cannot tell Sri Rama as Paramatma, but we tell Krishna himself, Krishna as Paramatma, because he told that himself. Both are Vishnu Avatara. What is the significance of both of them? See, one thing, see, these avatars has taken place for a particular purpose. ಅರ್ಥ ಆಯ್ತಾ? ಸೊ ಆ ಪರ್ಪಸ್ ನಾವು ತಿಳ್ಕೊಬೇಕಂದ್ರೆ ಯು ಶುಡ್ ಹ್ಯಾವ್ ಎ ಸ್ಪಿರಿಚುವಲ್ ಮೆಚ್ಯೂರಿಟಿ ಫಸ್ಟ್ ಆಫ್ ಆಲ್. ಅದಿದ್ರೇನೆ ವಾಟ್ ಈಸ್ ಎಕ್ಸಾಕ್ಟ್ಲಿ ಶ್ರೀರಾಮ ಅಂಡ್ ವಾಟ್ ಈಸ್ ಶ್ರೀ ಕೃಷ್ಣ ಅದನ್ನ ನಾವು ಅರ್ಥ ಮಾಡ್ಕೋಬಹುದು. ಇಟ್ ಕೆನಾಟ್ ಬಿ ಸೆಡ್ ಇನ್ ವರ್ಡ್ಸ್. ಈಚ್ ಒನ್ ಹ್ಯಾಸ್ ಟು ಎಕ್ಸ್ಪೀರಿಯನ್ಸ್ ದ ಡಿಫರೆನ್ಸ್. In Amara Guruji's pastimes, that means in his lifetime, did Hanumanta Bhagavanta play a significant role? ಡೆಫಿನೆಟ್ಲಿ ದೇರ್ ಇಸ್ ಒಂದು ಇದು ಅಮರವಾಣಿನಲ್ಲಿ ಹೇಳಿದೀವಲ್ಲ, ಅದನ್ನ ನಾವು ಓದಿ ಗೊತ್ತಾಗ್ತದೆ ಯಾವ ತರ ಶ್ರೀ ಆಂಜನೇಯ ವಾಸ್ ವಿತ್ ಗುರು ಅಮರ. Okay, Anna, I'll read out another question. Anna, please let us know how to choose a guru while following Saptarshi Marga. I have completely surrendered to Amara Guru, Atri Maharshi and Saptarishis and following your guidance in Saptarishi Marga. A little Then why bit- this question? Yes. Then why this question? Yeah. This question doesn't arise at all. That means he is not doing what he is telling. Okay. ತಿರುಪತಿ ಟೆಂಪಲ್ಗೆ ಪರ್ಕಾಮಿನಿ ಸೇವೆಗೆ ಹೋಗಬಹುದಾ? ಏನ್ ಸೇವೆ ಮಾಡೋದು? ಐ ಡೋಂಟ್ ನೋ. ನಾನು ಅವ್ರಿಗೆ ಕೇಳಿದೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ. ಪರಿಕಾಮಿ ಇಲ್ಲ, ಶುಡ್ ಬಿ ಪರಿಕ್ರಮ ಸೇವೆ ಇರಬೇಕು. Yeah, that is what. I didn't know what. I asked him whether it is spelling mistake. There is another person saying all my doubts and questions were answered through others' questions. Thank you, Anta. Thank you, Anna. ಅಣ್ಣ, ಬಲ ಅತಿಬಲ ಅಂತ ಮಕ್ಕಳು ಎಷ್ಟು ಸಲ ಚಾಂಟ್ ಮಾಡಬೇಕು ಫಾರ್ ಸೆಲ್ಫ್ ಕಾನ್ಫಿಡೆನ್ಸ್? ಬೆಳಗ್ಗೆ 108 ಸತಿ, ಮಲ್ಕೊಳಕ್ ಮುಂಚೆ 108 ಸತಿ. ಓಕೆ, ಧನ್ಯವಾದಗಳು ಅಣ್ಣ. ನೆಕ್ಸ್ಟ್, ಈಗ ಗ್ಯಾಲರಿ ಮೋಡಲ್ ಇದ್ದೀವಿ. ಬೇರೆ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಹ್ಯಾಂಡ್ ರೈಸ್ ಮಾಡಿ. ವರುಣ್ ಅಣ್ಣ ಮಾತಾಡಿ. ವೆಂಕಟೇಶ್ ಅಣ್ಣ, ನಿಮ್ಗೆ ಪ್ರಶ್ನೆ ಇದೆಯಾ? ಹಾ, ಮಾತಾಡಿ. ವರುಣ್ ಅಣ್ಣ, ಪ್ಲೀಸ್ ಹೋಲ್ಡ್. ಓಕೆ ಅಣ್ಣ ನಮಸ್ಕಾರ. ನಮಸ್ಕಾರ ವೆಂಕಟೇಶ್. ಮೈಂಡ್ ತುಂಬಾ ಒಂಥರ ಸ್ಥಿಮಿತದಲ್ಲಿರಲ್ಲ. ಮೊದ್ಲು ತುಂಬಾ ಕಾನ್ಸಂಟ್ರೇಟ್ ಇದಾಗುತ್ತೆ ಮೆಡಿಟೇಷನ್ ಮಾಡೋದಕ್ಕೆ. ಈ ತರದ್ ಪ್ರಾಬ್ಲಮ್ ಪದೇ ಪದೇ ಆಗ್ತಾ ಇದೆ. ಏನ್ ಮಾಡ್ಬೇಕು? ನಾನು ಹೇಳಿದ್ದೀನಲ್ಲಪ್ಪ, ನೀವು ಇವಾಗ ಗಾಡಿ ಓಡಿಸ್ತೀರ, ಕಾರ್, ಅವಾಗ ಏನ್ ಮಾಡ್ತೀರ? ಯು ಕಾನ್ಸಂಟ್ರೇಟ್ ಆನ್ ದ ರೋಡ್ ಅಲ್ವಾ? ಆ ಕಡೆ ಕಾರ್ ಬರ್ತದೆ, ಈ ಕಡೆ ಕಾರ್ ಬರ್ತದೆ, ಟ್ರಾಫಿಕ್ ಹೋಗ್ತಾ ಇರ್ತದೆ. ಅದೇ ತರ ನೀವು ಧ್ಯಾನ ಮಾಡುವಾಗ ಕಾನ್ಸಂಟ್ರೇಟ್ ಆನ್ ಯುವರ್ ಪೋಸ್ಟರ್ ಆಫ್ ಧ್ಯಾನ. ಮೈಂಡ್ ನಲ್ಲಿ ಏನೇ ಬರ್ಲಿ ಅದ್ ಬರ್ತಾ ಇರ್ತದೆ, ಹೋಗ್ತಾ ಇದೆ. ಇಟ್ ಇಸ್ ಲೈಕ್ waves of the ocean which never stops. So you go through that, you enter into that and pass through that. ಆ ತರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸ್ಲೋಲಿ ಓವರ್ಕಮ್ ಟು ಸರ್ಟನ್ ಸ್ಟೇಜ್. ಅರ್ಥ ಆಯ್ತಾ? ಇಟ್ ಈಸ್ ಲೈಕ್ ಡ್ರೈವಿಂಗ್ ಎ ಕಾರ್ ಆನ್ ದ ರೋಡ್. ಆ ತರ ನೀವು ತಿಳ್ಕೊಳ್ಳಿ.
when you are doing the dhyana, then you will get it. You will not have this problem. ಸರಿ ಗುರು. ಮತ್ತೆ ಅಷ್ಟೇ. ಅಮರ ಅಮರ ಅಂತಾನೆ ಮಾಡ್ತಾ ಇರ್ತೀನಿ, ಅಂದ್ರೆ 24 minutes ಚಾಂಟಿಂಗ್ ತರ ಮಾಡ್ತಾನೆ ಇರ್ತೀನಿ. ಬಟ್ ಮಾಡಿ ಒಳ್ಳೇದು. ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಅವ್ರನ್ನ ಹೃದಯದಲ್ಲಿ ಇಟ್ಕೊಂಡು ಅಮರ 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 ಅಂತ 24 minutes ಹೇಳ್ತಾ ಹೋಗಿ. ಅದ್ ಏನೇ ಬರ್ಲಿ ಮೈಂಡ್ ನಲ್ಲಿ ಈ ಕಡೆ ಆ ಕಡೆ ಹೋಗ್ತಾ ಇರ್ತದೆ, ಬೇಡದಿರೋ ವಿಷಯಗಳೆಲ್ಲ ಬರ್ತದೆ. ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ, ಇಗ್ನೋರ್ ಮಾಡಿ. ಓಕೆನಪ್ಪ, ನಮಸ್ಕಾರ. ಪರಕಾಮಿನಿ ಸೇವಾ ಅಂದ್ರೆ ಕೌಂಟಿಂಗ್ ಆಫ್ ಹುಂಡಿ ಮನಿ. ಕ್ಯಾನ್ ಐ ಗೋ ಅಂಡ್ ಡೂ ದಿಸ್ ಸೇವಾ ಇನ್ ಟೆಂಪಲ್? ಹೋಗ್ಬೋದಮ್ಮ, ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ಬಿಟ್ಟು ಹೋಗಿ ಸೇವೆ ಮಾಡ್ಬೋದು. ಇನ್ನೊಂದು ವಿಷಯ, ಯಾವ ದೇವಸ್ಥಾನಕ್ಕೆ ಹೋದ್ರೇನು ಏನಾದ್ರೂ ಒಂದು ಚಿಕ್ಕ ಸೇವೆ ಮಾಡ್ಬಿಟ್ಟು ಬನ್ನಿ ಆ ದೇವಸ್ಥಾನದಲ್ಲಿ. ದಟ್ ಲವ್ ಲಾಟ್ ಆಫ್ ಪಾಸಿಟಿವ್ ಎನರ್ಜಿ ಇನ್ ಟು ಯು. ಓಕೆ, ಧನ್ಯವಾದಗಳಣ್ಣ. ವರುಣ್ ಅಣ್ಣ, ಪ್ಲೀಸ್ ಕೀಪ್ ಇಟ್ ಶಾರ್ಟ್. ವಿ ಹ್ಯಾವ್ 3 minutes. ಮಾತಾಡಿ ಅಣ್ಣ. ಓಕೆ ಸರ್, ನನಗೆ ಇದು ನಮ್ಮ ಕುಲದೇವತೆ ಯಾರು ಅಂತ ಕಂಡುಹಿಡಿಯಕ್ಕೆ ಏನ್ ಮಾಡ್ಬೇಕು ಸರ್? ಆ ಕುಲದೇವತೆಯ ಶಾಪ ಇದೆ ಅಂತ ಹೇಳಿದಾರೆ ಯಾರೋ ಜ್ಯೋತಿಷ್ಯರು. ಯಾರು ನಮ್ ಕುಲದೇವತೆ ಅಂತ ಕಂಡುಹಿಡಿಯಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್. ನೀವು ಮನೋತಿಗೆ ಬನ್ನಿ, ಹೇಳ್ತೀನಿ. ಆಯ್ತು ಸರ್, ಥ್ಯಾಂಕ್ ಯು ಸರ್, ನಮಸ್ಕಾರ. ದಿವ್ಯಾ ಅಕ್ಕ, ನೀವು ಸಪ್ತರ್ಷಿ ಮಾರ್ಗ ಮಂತ್ರ ಬಗ್ಗೆ ಕೇಳಿದ್ರಿ. ದಯವಿಟ್ಟು ಒಮ್ಮೆ ಮನೋತಿಗೆ ಬಂದು ಅಣ್ಣ ಹತ್ರ ಮಾತಾಡಿ ಅಕ್ಕ. ಧನ್ಯವಾದಗಳು. ಓಕೆ ಅಣ್ಣ, ವಿ ಹ್ಯಾವ್ 3 minutes ಟು ಗೋ. ದಯವಿಟ್ಟು ಅದೇನು ಪ್ರಶ್ನೆ ಇದೆಯಲ್ಲ, ಅದು ಕೇಳಿ. ಅದು ಬಂತಲ್ಲ. ಹಾ, ಋಗ್ವೇದದಲ್ಲಿ ಅಗ್ನಿದೇವ ಮಂತ್ರ ಚಾಂಟ್ ಮಾಡಿದ ಮೇಲೆ ಅಗ್ನಿ ಕನೆಕ್ಟ್ ಆದ್ರು. ಟೋಲ್ಡ್ ಮೀ ಯು ಆರ್ ಮೈ ಚೈಲ್ಡ್. ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್? ಅಲ್ಲ, ಅರ್ಥ ಆಗಿಲ್ಲ ಅವ್ರು ಹೇಳಿದಮ್ಮ. ಏನು ಅವ್ರು ಋಗ್ವೇದ ಓದಿದ್ರ ಅವರು? ಋಗ್ವೇದದಲ್ಲಿ ಅಗ್ನಿದೇವ ಮಂತ್ರ ಚಾಂಟ್ ಮಾಡಿದ್ಮೇಲೆ ಅಗ್ನಿ ಕನೆಕ್ಟ್ ಆದ್ರು. ಟೋಲ್ಡ್ ಮೀ ಯು ಆರ್ ಮೈ ಚೈಲ್ಡ್. ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್? ಪ್ರಾಬಬ್ಲಿ ಇಟ್ಸ್ ಅ ಡ್ರೀಮ್. ಇಟ್ಸ್ ಎಕ್ಸ್ಪೀರಿಯನ್ಸ್. ಅದ್ಮೇಲೆ ಅಗ್ನಿದೇವ, ಬಿಕಾಸ್ ಆಫ್ ಹಿಮ್ ಟೆಲ್ಲಿಂಗ್ ದಟ್ ಮಂತ್ರ, he has blessed him and accepted him as his son. That is good, alva. That is. Anna, the fruit of the fruit of the saying the mantra, he has got it. If I get any money related help from Guru Amara, like court case, is that a mistake in last life? ಕ್ವಶನ್ ಅರ್ಥ ಆಗಿಲ್ಲ. ಓಕೆ, ಅವ್ರು ಏನ್ ಹೇಳ್ತಾರೆ ಅರ್ಥ ಆಗಿಲ್ಲ. ಅದು ಅದೇನ್ ನೋಡಿ, December 25. ಅಣ್ಣ, ಅದು ಹೇಳ್ದೆ ಪೋಸ್ಟ್ ಮಾಡ್ತೀವಂತ. ಕವಿತಾ ಅಕ್ಕ ಮಾತಾಡಿ. ವಿ ಹ್ಯಾವ್ ಓನ್ಲಿ 1 minute ಅಕ್ಕ. ನಮಸ್ತೆ ಮೇಡಮ್, ನಾನ್ ನಾಳೆ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ಅಲ್ಲಿ ಧ್ಯಾನ ಏನೋ ಹೇಳ್ಕೊಡ್ತಾರೆ ಅಂತೆಲ್ಲ ಸತೀಶ್ ಅಣ್ಣ ಹೇಳಿದ್ರು. ಅದಾದ್ಮೇಲೆ ನಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಅಥವಾ ಏನಾದ್ರು ನಮ್ಗೆ ಇನ್ಫಾರ್ಮೇಶನ್ ಬೇಕಂತ ಕೇಳ್ಬೋದಲ್ವಾ? ಬನ್ನಿ, ಮನೋತಿಗೆ ಬನ್ನಿ, ಎಲ್ಲ ಕೇಳ್ಬೋದು, ಏನ್ ತೊಂದ್ರೆ ಇಲ್ಲ. ನಾಳೆ 10 ಗಂಟೆ ಒಳಗೆ ಇರ್ಬೇಕಲ್ವಾ? ಹೌದಮ್ಮ, 10:30ಗೆ ಗೇಟ್ ಮುಚ್ಚಿಬಿಡ್ತಾರೆ. ಹಾ, ಸರಿ ಅಣ್ಣ, ಆಯ್ತು. ಥ್ಯಾಂಕ್ ಯು. ಓಕೆ ಅಣ್ಣ, ವಿ ಹ್ಯಾವ್ ಲೆಸ್ ದನ್ ಅ ಮಿನಿಟ್. ಪ್ಲೀಸ್ ಗಿವ್ ಎ ಮೆಸೇಜ್ ಟು ಎವ್ರಿವನ್. ಅಣ್ಣ, ಅಲ್ಲ ಪವಿತ್ರ, ಲೆಟ್ ದೆಮ್ ಆಲ್ ಗೋ ಥ್ರೂ ಅವರ್ ವೆಬ್ಸೈಟ್ ಅಮ್ಮ. ಇಟ್ಸ್ ಅ ರಿಕ್ವೆಸ್ಟ್. It has got elaborate message from Guru Amara and the Rishis. Ask them to grow it, read it from them hridaya, not through their mind and intellect, to understand. ಧನ್ಯವಾದಗಳಣ್ಣ. ಎಲ್ಲರಿಗೂ ಧನ್ಯವಾದಗಳು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. 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 ಶ್ರೀ ಕೃಷ್ಣ.